ಇನ್ನು ಕರ್ನಾಟಕ ಮೂಲದ ವ್ಯಕ್ತಿ ಟಿವಿಕೆ ಪಕ್ಷದ ಶಾಸಕರಾಗಿದ್ದಾರೆ. ದಳಪತಿ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಕ್ಷದಿಂದ ಕರ್ನಾಟಕದ ವ್ಯಕ್ತಿ ಶಾಸಕರು. ತಮಿಳುನಾಡಿನ ಮೆಟ್ಟುಪಾಳ್ಯಂ ಶಾಸಕರಾಗಿದ್ದಾರೆ ಸುನೀಲ್. ಇವರು ತುಮಕೂರು ಮೂಲದವರು. ಸುನೀಲ್ ಆನಂದ್ 96 ವರ್ಷಗಳ ಹಿಂದೆ ತಮಿಳುನಾಡಿಗೆ ಇವರ ಕುಟುಂಬ ವಲಸೆ ಹೋಗಿತ್ತು. ಬರಗಾಲ ಇತ್ತು. ಆ ಸಂದರ್ಭದಲ್ಲಿ ಇಡೀ ಕುಟುಂಬ ತುಮಕೂರಿನಿಂದ ತಮಿಳುನಾಡಿಗೆ ಶಿಫ್ಟ್ ಆಗಿತ್ತು. ಸುನೀಲ್ ಆನಂದ್ ಅವರ ಮುತ್ತಾತ ಬೋರೇಗೌಡ ಸ್ಥಳಾಂತರಗೊಂಡಿದ್ರು. ಇದೀಗ ಟಿವಿಕೆ ಪಕ್ಷದ ಶಾಸಕರಾಗಿ ಸುನೀಲ್ ಅವರು ಆಯ್ಕೆಗೊಂಡಿದ್ದಾರೆ. ತುಮಕೂರಿನ ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿಯ ವಡಕೆಘಟ್ಟ ಮೂಲದವರು ಸುನೀಲ್ ಆನಂದ್ ಅವರು. ಈಗ ಟಿವಿಕೆ ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮೆಟ್ಟುಪಾಳ್ಯಂ ಶಾಸಕರಾಗಿದ್ದಾರೆ. ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿದ್ರು. ರಾಜಕೀಯ ಹಾದಿ ಹೇಗೆ ಶುರುವಾಯಿತು, ರಾಜಕೀಯದ ಬಗ್ಗೆ ಇಂಟ್ರೆಸ್ಟ್ ಹೇಗೆ ಬಂತು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. 96 ವರ್ಷಗಳ ಹಿಂದೆ ಬರಗಾಲ ಕಾರಣಕ್ಕೋಸ್ಕರ ಇಲ್ಲಿ ಕುಟುಂಬ ನಿರ್ವಹಣೆ ಸಾಧ್ಯವಾಗೋದಿಲ್ಲ, ಜೀವನ ಕಷ್ಟ ಆಗ್ತಿದೆ, ದುಸ್ತರ ಆಗ್ತಿದೆ ಅಂತ ಹೇಳಿ ಇವರ ಮುತ್ತಾತ ತುಮಕೂರಿನಿಂದ ತಮಿಳುನಾಡಿಗೆ ಶಿಫ್ಟ್ ಆದ್ರಂತೆ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಅವರು ತಮಿಳುನಾಡಿನಲ್ಲೇ ವಾಸ ಮಾಡ್ತಿದ್ದಾರೆ. ಇವರ ರಾಜಕೀಯ ಹಿನ್ನೆಲೆ ಬಗ್ಗೆ ಹೇಳ್ತೀವಿ ಅಂದ್ವಿ. ಮೊದಲಿಗೆ ADMMK ಪಕ್ಷದ ಮೂಲಕ ರಾಜಕೀಯ ಜರ್ನಿ ಸುನೀಲ್ ಆನಂದ್ ಅವರದು ಆರಂಭ ಆಗುತ್ತೆ. 1 ವರ್ಷದ ಹಿಂದೆ ಅವರು ಟಿವಿಕೆ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ರು. ಟಿವಿಕೆ ಪಾರ್ಟಿಗೆ ಸೇರುವಾಗ ವಡಕೆಘಟ್ಟ ಗ್ರಾಮಕ್ಕೆ ಸುನೀಲ್ ಅವರು ಬಂದಿದ್ರು. ಟಿವಿಕೆ ಪಕ್ಷದ ಶಾಸಕರಾಗಿರುವಂತಹ ಸುನೀಲ್ ಆನಂದ್ ಅವರ ಸಹೋದರ ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು ತಮ್ಮ ಸಹೋದರನ ಗೆಲುವಿನ ಬಗ್ಗೆ ನೋಡೋಣ. ತಮಿಳುನಾಡಿನಲ್ಲಿ ನಟ ವಿಜಯ್ ಭರ್ಜರಿ ಗೆಲುವನ್ನು ಸಾಧಿಸಿ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದ್ದಾರೆ. ನಟ ವಿಜಯ್ ಮಾತ್ರವಲ್ಲ, ಅವರ ಪಕ್ಷದಿಂದ ಸಾಕಷ್ಟು ಅಭ್ಯರ್ಥಿಗಳು ವಿಶೇಷವಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮದೇ ರಾಜ್ಯದ ಮೂಲತಃ ತುಮಕೂರಿನ ಸುನೀಲ್ ಆನಂದ್ ಸಹ ಒಬ್ಬರು. ಮೂಲತಃ ಇಲ್ಲಿನವರು, ಅಲ್ಲಿ ವಿಜಯ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರ ಸಹೋದರ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಸಹೋದರರು ಈಗ ಟಿವಿಕೆ ಪಕ್ಷದ ವಿಜಯ್ ಅವರ ನೇತೃತ್ವದ ಏನು ಪಕ್ಷ ಭರ್ಜರಿ ಗೆಲುವನ್ನು ಸಾಧಿಸಿದೆ, ಅವರು ಸಹ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮೆಟ್ಟುಪಾಳ್ಯಂನಿಂದ. ಹೌದು, ಮೊದಲನೇದಾಗಿ ಟಿವಿಕೆ ಪಕ್ಷ ಏನು ವಿಜಯ್ ಅವರಿಗೆ ಅಭಿನಂದನೆನ ಈ ಟಿ ವಿ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರ ಒಂದು ನಿಟ್ಟಿನಲ್ಲಿ ಈಗ ಸುನೀಲ್ ಆನಂದ್ ತಮಿಳುನಾಡಲ್ಲಿ ಅದು ಟಿವಿಕೆ ಪಕ್ಷದಿಂದ ಆಯ್ಕೆಯಾಗಿ ಇವತ್ತು ML ಆಗಿದ್ದಾರೆ. ತುಂಬ ಖುಷಿ ಆಗ್ತೈತೆ. ಇದು ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ಬಂದಂಥ ಒಂದು ಕಾರ್ಯಕ್ರಮ ಇದು. ರಾಜಕಾರಣ ಅನ್ನೋದು ಅವರ ಕುಟುಂಬದಿಂದ ಬಂದಿದ್ದಂಥದ್ದ ಅಥವಾ ಇವರು ಸುನೀಲ್ ಆನಂದ್ ಅವ್ರದ್ದು ಮಾತ್ರ ಇದ್ದಂಥದ್ದು ಹೇಗೆ ಅಂತ? ರಾಜಕಾರಣ ಅನ್ನೋದು ಬಂದು ನಮ್ಮ ಕುಟುಂಬದಲ್ಲೇ ರಾಜಕಾರಣ ಅನ್ನೋದು ಐತೆ. ಯಾಕೆಂದರೆ ಈಗ ನನ್ನ ಬ್ಲಡ್ ಇದು ನೋಡಿದರೆ ನಮ್ಮ ಭೈರಪ್ಪಾಜಿ ಆಗಲಿ ಮತ್ತು BN ನಂಜಪ್ಪ ಆಗಲಿ, ಆಮೇಲೆ ಮಾಯನಗೌಡರು ಆಗಲಿ ಆ ಕಾಲದಲ್ಲೇ ಬಂದು MR ಆಗಿದ್ದರು. ಮೈಸೂರು ಮಹಾರಾಜ ಪೀರಿಯಡಲ್ಲೇ MR ಅಂದರೆ ಮಿನಿಸ್ಟ್ರಿ ಆಫ್ ರಾಯಲ್ ಫ್ಯಾಮ್ಲಿಗೆ MR ಆಗಿದ್ದರು. ಆಗಲೇ ಮಿನಿಸ್ಟರ್ ಆಗಿದ್ದರು. ಹಂಗಾಗಿ ನಮ್ಮ ಫ್ಯಾಮ್ಲಿ ನೋಡಿದರೆ ಬ್ಲಡ್ ಬಂದು ಈ ಪೊಲಿಟಿಕಲ್ ಬ್ಲಡ್ಡೇ ಬಂದೈತೆ. ಹಂಗಾಗಿ ಅವರಿಗೂ ಆ ಬ್ಲಡ್ಡು ಇದೆ ಅನ್ನೋದು ಬಂದು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದೆ. ತಮಿಳುನಾಡಿಗೂ ಈ ಕರ್ನಾಟಕದ ಈ ರಾಜಕಾರಣ ಇರ್ಬೋದು, ಸಿನಿಮಾ ಇರ್ಬೋದು, ಸಾಕಷ್ಟು ಅವಿನಾಭಾವ ಸಂಬಂಧ. ಮೂಲತಃ ಜಯಲಲಿತಾ ಇರ್ಬೋದು, ರಜನಿಕಾಂತ್ ಇರ್ಬೋದು, ಈ ರೀತಿ ಸಾಕಷ್ಟು ಜನರು ಅಲ್ಲಿಗೆ ಹೋಗಿರುವಂಥದ್ದು. ಸೊ ಆ ಸಾಲಿನಲ್ಲಿ ನಿಮ್ಮ ಸುನೀಲ್ ಆನಂದ್ ಅವರು ಸೇರ್ಕೋತಾರೆ ಅಂತ? ಡೆಫಿನೆಟ್ಲಿ. ಯಾಕೆಂದರೆ ಈಗ ಮೇಲ್ಕೋಟೆಯಿಂದ ಜಯಲಲಿತಾ ಹೋಗಿವ್ರೆ. ಅಲ್ಲಿ ಹೋಗಿ ಅವರು ಗವರ್ನೆನ್ಸ್ ಕೊಟ್ಟು ಅವರು CM ಆಗ್ಯವ್ರೆ. ಅದೇ ಕನ್ನಡ ಮಾತಾಡುವಂಥ ಹೆಣ್ಮಗಳು ಹೋಗಿ ಅಲ್ಲಿ ತಮಿಳ್ನಾಡಲ್ಲಿ ಹೋಗಿ ಒಂದು ಗವರ್ನೆನ್ಸ್ ಕೊಟ್ಟು ಜೈಬರಿ ಬಾರಿಸಿ ಅವರೇ. ಅದೇ ಥರ ರಜನಿಕಾಂತು ಈಸ್ ಅನ್ ಸೂಪರ್ ಸ್ಟಾರ್, ವರ್ಲ್ಡ್ ಸೂಪರ್ ಸ್ಟಾರ್ ನಂಗೆ ರಜನಿಕಾಂತ್. ಅವರು ಇಲ್ಲಿ ಕನ್ನಡದವರಾಗಿ ಹೋಗಿ ಅಲ್ಲಿ ಹೆಸರೆತ್ತಿ ಇವತ್ತು ಯಾವುದೋ ಮಟ್ಟದಲ್ಲಿ ಅವರೇ. ಹಂಗಾಗಿ ಆ ಸಾಲಿನಲ್ಲಿ ಸುನೀಲ್ ಆನಂದು ಇಲ್ಲಿಂದ ಕನ್ನಡದವರಾಗಿ ಹೋಗಿ ಇವತ್ತು ಅಲ್ಲಿ ಒಂದು MLA ಆಗ್ಯವ್ರೆ ಅಂದರೆ 100% ಆ ಸಾಲಿನಲ್ಲೇ ಅವರು ಬರ್ತಾರೆ ಅನ್ನೋದು ನನ್ನ ಭಾವನೆ.
ಇದು ಸುನಿಲ್ ಆನಂದ್ ಸಹೋದರರ ಮಾತುಗಳು. ಅಂದರೆ ಖಂಡಿತವಾಗಿಯೂ ನಮ್ಮ ರಾಜ್ಯದಿಂದ ಇಲ್ಲಿಂದ ಹೋಗಿ ಜಯಲಲಿತಾ ಇರ್ಬೋದು, ರಜನಿಕಾಂತ್ ಇರ್ಬೋದು, ಸಾಕಷ್ಟು ತಮಿಳುನಾಡಲ್ಲಿ ಹೆಸರು ಮಾಡಿರುವಂಥದ್ದು. ಅದೇ ಸಾಲಿಗೆ ಇವರು ಸಹ ಸೇರ್ತಾರೆ. ಆದಷ್ಟು ಬೇಗ ಏನು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಸಹ ಮಂತ್ರಿಗಳಾಗಲಿ ಅನ್ನೋ ಒಂದು ಶುಭ ಆರೈಕೆಯನ್ನು, ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಇನ್ನು ತುಮಕೂರು ಮೂಲದ ಸುನಿಲ್ ಆನಂದ್ ಅವರು ಟಿವಿಕೆ ಪಕ್ಷದ ಮೂಲಕ ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ದಾರೆ. ಸುನಿಲ್ ಆನಂದ್ ಅವರು ನಮ್ಮ ಪ್ರತಿನಿಧಿ ಸಿದ್ದನಗೌಡ ಅವರ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈಗ ಇನ್ನ ಎಷ್ಟು ದಿವಸದಲ್ಲಿ ಸರ್, ಗುರುವಾರನ ಪ್ರೋಗ್ರಾಮ್ ಎಲ್ಲ ಇರೋದು? ಸರ್ ಇನ್ನೂ 2 ದಿವಸದಲ್ಲಿ ಆಗತ್ತೆ ಸರ್. 2 ದಿವಸ ಅಂದ್ರೆ 7ನೇ ತಾರೀಕು. ಸರ್ ಈಗ ಯಾರ ಜೊತೆ ಅಲೈನ್ಸ್ ಏನಾದ್ರು ಫಿಕ್ಸ್ ಆಯ್ತಾ ಸರ್? ಅಲೈನ್ಸ್ ಇನ್ನೂ ಅವರು ಮಾತಾಡ್ತಾ ಇದಾರೆ ಸರ್, ನನಗೆ ಗೊತ್ತಿಲ್ಲ ಅದೆಲ್ಲ. ಅದು ಹೈಕಮಾಂಡ್ ಡಿಸೈಡ್ ಮಾಡಬೇಕು. ವಿಜಯ್ ಸರ್ ನಾನ್ ಕರಪ್ಟೆಡ್ ಗೌರ್ಮೆಂಟ್ ಕೊಡ್ಬೇಕು. ಈ ದ್ರಾವಿಡಂ ಇದು ಇದಲ್ಲ, DMK ADMK ಇವರೆಲ್ಲ ಬಂದು ಸುಮ್ನೆ ರಾಂಗ್ ಪ್ರಾಮಿಸಸ್ ಕೊಟ್ಬಿಟ್ಟು ಯಾವುದೋ ಒಂದು ಯಾರಿಗೂ ಒಳ್ಳೇದ್ ಮಾಡಿಲ್ಲ. ಸೊ ಅದರಿಂದ he wants to do something for the people and he wants to run a new government which is without this ಹಣ ಕೊಟ್ಟು ಓಟ್ಗೆಲ್ಲ ಹಣ ಕೊಟ್ಟು ಇಸ್ವಂಗ್ ಇಲ್ದಲೆ ಪ್ಯೂರ್ ಗೌರ್ಮೆಂಟ್ ಕೊಡ್ಬೇಕು ಅಂತ ಮಾತಾಡಿದ್ದಾರೆ. ಪಬ್ಲಿಕ್ ಹ್ಯಾಸ್ ಟು and they need to have a change. It's not like DMK or ADMK ಗೌರ್ಮೆಂಟ್ ತರ ಇರ್ಕೊಡ್ದು.